ವರ್ಷದಿಂದ ನೀವು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್. ಇನ್ನು 2 ವರ್ಷ ಇದೆ, ಇನ್ನು ನೀವು ಏನು ಮಾಡ್ತೀರಾ ಸರ್? ಇನ್ನು ಆಸೆ ಇದೆ 2 ವರ್ಷ ಅಂತ ಅವಧಿ 2 ವರ್ಷ ಇದೆ. ಆದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ. ಭಗವಂತ ನೀವೆಲ್ಲ ಒಳ್ಳೇದ್ ಮಾಡಿದ್ರೆ ಸಮೃದ್ಧಿ ಮಂಜುನಾಥ್ ಕಮ್ಯುನಿಟಿ ಎತ್ಕಟ್ಟಿಲ್ಲ, ಎಲ್ಲಾ ಸಾರ್ವಜನಿಕರು ಚೆನ್ನಾಗಿದ್ದಾರೆ, ಬಂಧನ ಪ್ರೀತಿಯಿಂದ ಮಾತಾಡ್ತಾನೆ, ಎಲ್ರಿಗೂ ಮಗು ತರ ಇದ್ದಾನೆ, ಅವ್ರೆಲ್ಲ ಭೇದ ಭಾವ ಇಲ್ಲ, ಮತ್ತೆ ಯಾವುದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿಲ್ಲ, ದುಡ್ಡು ಮಾಡ್ಬೇಕಂತ ಮುಳಬಾಗಿಲು ಬಂದಿಲ್ಲ, ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ಈ ಸೇವೆ ನಿಮ್ಗೆ ಇಷ್ಟ ಆದ್ರೆ ಮುಂದೆ ನಾನು ಇಟ್ಕೊಂತೀನಿ. ಮುಂದೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಏನಾಗಿದೆ, ನಮ್ಮ ಸರ್ಕಾರ ಬಂದೇ ಬರುತ್ತೆ. NDA ಸರ್ಕಾರ, BJP ಮತ್ತು JDS ಜಾಯಿಂಟ್ ಸರ್ಕಾರ ಬರ್ತವೆ. ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ತಕ್ಕಂಥ ಕನಸು ಇನ್ನೂ ಜಾಸ್ತಿ ನನಸಾಗ್ಬೇಕು ಇಲ್ಲಿ ಮುಳಬಾಗ್ಲಲ್ಲಿ. ಖಂಡಿತವಾಗ್ಲೂ ನೆರವೇರಿಸ್ತೀನಿ. ನನಗೆ ಈ 3 ವರ್ಷ ನನ್ನ ಕಾಲಾವಧಿಯಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಾನು ಮಾಡೋಕ್ಕೆ ತೃಪ್ತಿ ಇಲ್ಲ. ಆದರೂ ಕೂಡ ಅಲ್ಪ ಅವಧಿಯಲ್ಲಿ ಬಂದಿರತಕ್ಕಂಥ, ನಿಮಗೆ ಗೊತ್ತು, ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೊಂದು ಅನುದಾನ ನಮಗೊಂದು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು 2 ವರ್ಷ ನನ್ನ ಟಾರ್ಗೆಟ್ ಇದೆ. ಈ 2 ವರ್ಷ ಫುಲ್ ಫ್ರಿಡ್ಜಲ್ಲಿ ನಾನು 2 ವರ್ಷ ಕೆಲಸ ಮಾಡೋದ್ರ ಟಾರ್ಗೆಟು. ಖಂಡಿತವಾಗ್ಲೂ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ದೀನಿ, ನಾನು ರೀಚ್ ಆಗ್ತೀನಿ. ರೀಚ್ ಆಗ್ಲಿಕ್ಕೆ ಏನು ಕೆಲಸ ಮಾಡ್ಬೇಕಾ ಕೆಲಸ ನಾನು ಮಾಡ್ತೀನಿ. ಆಗ್ಬೋದಾ? ಒಂದು ನಿಮಿಷ, ನಾವು ಶಾಸಕರಿಗೆ ಕೇಳಿದ್ವಿ, ಇದು ಅಂತರಗಂಗೆದು ಈ ಕಡೆ ಇಲ್ಲಿ ಏನದು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ, ಆಮೇಲೆ ಲೈಟ್ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ತರ ರೋಡ್ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇದಕ್ಕೆ ಧನ್ಯವಾದ. ನಾಳೆ ರೋಡ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಖಾಸಗಿ ಸಂಸ್ಥೆ ಪ್ರಾಬ್ಲಮ್ ಆಗಿದೆ, ಅವ್ರು ನಾನು ಬಿಟ್ಕೊಡೋಣ ಅಂತ ಕೂತವ್ರೆ. ಆದಷ್ಟು ಬೇಗ ಅದನ್ನ ಕರೆದು ಇತ್ಯರ್ಥ ಮಾಡ್ಕೊಂಡು ರೋಡ್ ಹಾಕೊಡ್ತೀವಿ. ಇದು ನಾನು ಪ್ರಾಮಿಸ್ ಮಾಡ್ತೀನಿ. ನಾನು ಎಲೆಕ್ಷನ್ ಓಟ್ಗೋಸ್ಕರ ಬಂದಿಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಕೆಲಸ ಮಾಡ್ಕೊಡ್ತೀನಿ. ಸರ್ 3 ವರ್ಷದಿಂದ ನೀರು ಕಳಿಸ್ತಾರೆ, ನಮ್ಗೆ ನಿಮ್ಗೆ ಮೋಸ ನನ್ನ ಕೆಲಸ ಮಾಡ್ಕೊಡ್ತೀನಿ.